ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 14. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 227ನೇ ಪುಟ. ಶೀರ್ಷಿಕೆ: ನಾವು ಲೋಕಜ್ಞಾನಕ್ಕೆ ಹೆಚ್ಚಳ ಪಡಬಾರದು. ಈ ದಿನದ ಸತ್ಯವೇದದ ವಾಕ್ಯ: ಯೆಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಯೆರೆಮೀಯನು 9ನೇ ಅಧ್ಯಾಯ 23ನೇ ವಚನ. ಮನುಷ್ಯರು ತಮ್ಮ ಜ್ಞಾನಕ್ಕಾಗಲಿ, ತಮ್ಮ ಪರಾಕ್ರಮಕ್ಕಾಗಲಿ ಅಥವಾ ತಮ್ಮ ಐಶ್ವರ್ಯಕ್ಕಾಗಲಿ ಹೆಚ್ಚಳ ಪಡಬಾರದು. ಆದರೆ ಯೇಸು ಕ್ರಿಸ್ತನ ಜ್ಞಾನವನ್ನು ಹೊಂದಿದ್ದೇವೆ ಎಂದು ಸಂತೋಷಿಸಲಿ. ಈ ಜ್ಞಾನವು ಅತಿ ಶ್ರೇಷ್ಠವಾದದ್ದು, ಅತಿ ಅಮೂಲ್ಯವಾದದ್ದು ಆಗಿದೆ. ಇದನ್ನು ನಾವು ಹೊಂದಿಕೊಳ್ಳಬೇಕು. ಈ ಜ್ಞಾನವು ನಿತ್ಯ ಜೀವದ ಭಾಷೆಯಾಗಿದೆ, ಮಾತಾಗಿದೆ. ಯಾಕಂದರೆ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂದು ವಾಕ್ಯವು ಹೇಳುತ್ತದೆ. ಹಣದಿಂದ ಅದನ್ನು ಖರೀದಿಸಲು ಸಾಧ್ಯವಿಲ್ಲ. ಬುದ್ಧಿಯು ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ. ಶಕ್ತಿಯು ಅದಕ್ಕೆ ಆದೇಶ ಕೊಡಲು ಸಾಧ್ಯವಿಲ್ಲ. ಆದರೆ ಅದನ್ನು ಸ್ವೀಕರಿಸುವ ಎಲ್ಲರಿಗೂ ದೇವರ ಮಹಿಮೆಯ ಅನುಗ್ರಹವನ್ನು ಉಚಿತವಾಗಿ ನೀಡಲಾಗುತ್ತದೆ. ಮನುಷ್ಯರು ತಮ್ಮ ಅಗತ್ಯತೆಗಳನ್ನು ಅನುಭವಿಸಬಹುದು. ಎಲ್ಲ ಸ್ವಯಂ ಅವಲಂಬನೆಯನ್ನು ತ್ಯಜಿಸಿದಾಗ ರಕ್ಷಣೆಯನ್ನು ಉಡುಗೊರೆಯಾಗಿ ಸ್ವೀಕರಿಸಬಹುದು. ಪರಲೋಕವನ್ನು ಪ್ರವೇಶಿಸುವವರು ತಮ್ಮ ಸ್ವನೀತಿಯಿಂದ ಪರಲೋಕದ ಗೋಡೆಗಳನ್ನು ಅಳೆಯುವುದಿಲ್ಲ, ಅಥವಾ ದುಬಾರಿಯಾದ ಚಿನ್ನ ಬೆಳ್ಳಿಯ ಉಡುಗೊರೆಗಳಿಂದ ಪರಲೋಕದ ದ್ವಾರಗಳು ಅವರಿಗೆ ತೆರೆಯಲ್ಪಡುವುದಿಲ್ಲ. ಆದರೆ ಅವರು ಕ್ರಿಸ್ತನ ಶಿಲುಬೆಯ ಅರ್ಹತೆಯ ಮೂಲಕ ಮಾತ್ರ ತಂದೆಯ ಮನೆಯ ಗುಡಾರಗಳಿಗೆ ಪ್ರವೇಶವನ್ನು ಹೊಂದುತ್ತಾರೆ. ಸ್ವನೀತಿವಂತರು ಕ್ರಿಸ್ತನ ಅಗತ್ಯವಿಲ್ಲ ಎಂದು ಭಾವಿಸುತ್ತಾರೆ ಮತ್ತು ಅವರು ನಾವು ಕ್ರಿಸ್ತನವರು ಎಂದು ಹೇಳಿಕೊಂಡು ತಮ್ಮ ಬುದ್ಧಿವಂತಿಕೆ, ತಮ್ಮ ನೀತಿಯಲ್ಲೇ ಹೆಚ್ಚಳ ಪಡುತ್ತಿದ್ದರೆ ಅವರು ದೇವರೊಂದಿಗಿನ ಸಂಪರ್ಕದಲ್ಲಿ ಇಲ್ಲವೆಂದು ತಾವೇ ಪುರಾವೆಯನ್ನು ಒದಗಿಸುತ್ತಾರೆ. ಪಾಪಿಯ ಆತ್ಮಕ್ಕೆ ಕ್ರಿಸ್ತನು ಪ್ರಕಟವಾದಾಗ ಆ ಕ್ಷಣದಿಂದಲೇ ಪಾಪದ ಪ್ರಾಯಶ್ಚಿತ್ತವಾಗಿ ದೇವ ಕುರಿಮರಿ ಮಾತ್ರವೇ ತನ್ನ ನಿರೀಕ್ಷೆ ಎಂದು ಪಾಪಿಯು ಭಾವಿಸುತ್ತಾನೆ. ಕ್ರಿಸ್ತನು ತನ್ನ ಪ್ರೀತಿಯನ್ನು ಪಾಪಿಯ ಮುಂದೆ ತೆರೆದಿಡುವಾಗ ಅದರ ಪರಿಣಾಮವನ್ನು ಅದು ಏನು ಎಂಬುದನ್ನು ಗಮನಿಸಿರಿ. ಕ್ರಿಸ್ತನ ಪ್ರೀತಿಗೆ ಅಪರಿಚಿತರಾಗಿರುವ ಅನೇಕರು ಈ ಅನುಭವವನ್ನು ಹೇಳಿಕೊಳ್ಳುತ್ತಾರೆ. ಆದರೆ ಒಬ್ಬನು ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ಈ ಲೋಕದ ಸಂಪತ್ತಿಗಿಂತಲೂ ಪರಲೋಕದ ಬಹುಮಾನವೇ ಅವನಿಗೆ ಹೆಚ್ಚು ಮೌಲ್ಯಯುತವಾದದ್ದು ಎಂದು ಅವನು ತನ್ನ ಜೀವನ ಕ್ರಿಯೆಗಳಲ್ಲಿ ಪುರಾವೆಗಳನ್ನು ಒದಗಿಸಿದರೆ, ಕ್ರಿಸ್ತನ ಜೀವನದ ಬೆಳಕಿನ ಕಿರಣಗಳು ಆ ಪಾಪಿಯ ಆತ್ಮದ ಮೇಲೆ ಬೆಳಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಎಲ್ಲ ವಿಧವಾದ ಮಾನವ ಬುದ್ಧಿವಂತಿಕೆಯು ಕ್ರಿಸ್ತನ ದೃಷ್ಟಿಯಲ್ಲಿ ಮೂರ್ಖತನವಾದದ್ದು. ತಮ್ಮ ಸ್ವಂತ ಲೆಕ್ಕಾಚಾರದಂತೆ ತಮ್ಮ ಬುದ್ಧಿವಂತಿಕೆಯನ್ನು ನಂಬುವವರು ನಿತ್ಯತ್ವವನ್ನು ಕಳೆದುಕೊಂಡಿದ್ದಾರೆ. ಆತನ, ಅಂದರೆ ಕ್ರಿಸ್ತನ ಮೂಲಕ ದೇವರ ಹತ್ತಿರ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವಾತನು ಎಂದು ಯೇಸುವನ್ನು ನಂಬುವವರಿಗೆ ಸುವಾರ್ತೆಯು ದೇವರ ಬಲವಾಗಿರುತ್ತದೆ ಮತ್ತು ಸುವಾರ್ತೆಯು ದೇವರ ಜ್ಞಾನವಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗುವಂತೆ ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.